ಹಲೋ ಫ್ರೆಂಡ್ಸ್, ಇಂಗ್ಲಿಷ್ ಅಂದರೆ ಕಬ್ಬಿಣದ ಕಡಲೆ ಎಂದು ನಮ್ಮಲ್ಲಿ ಸಾಕಷ್ಟು ಜನರು ಭಾವಿಸಿದ್ದಾರೆ. ಈ ತಪ್ಪು ಕಲ್ಪನೆಯನ್ನು ಬೇರು ಸಹಿತ ಕೀಳಿ ಬೀಸಾಡುವುದಕ್ಕಾಗಿಯೇ ನಮ್ಮ ಯೂನಿಕ್ ಇಂಗ್ಲಿಷ್ ವತಿಯಿಂದ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದೇವೆ. ದಯವಿಟ್ಟು ಗಮನಿಸಿ, ಪ್ರತಿ ಸಂಚಿಕೆಯಲ್ಲಿ ಒಂದು ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ನ ವಿಷಯವನ್ನು ನಿಮಗೆ ಮನದಟ್ಟಾಗುವಂತೆ ಕಲಿಸಲಾಗುತ್ತದೆ. ಕೇವಲ ಅಷ್ಟನ್ನೇ ನೀವು ಇತರ ಉದಾಹರಣೆಗಳೊಂದಿಗೆ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಇಂಗ್ಲಿಷ್ ಎಕ್ಸ್ಪರ್ಟ್ ಆಗುವುದರಲ್ಲಿ ಎರಡು ಮಾತಿಲ್ಲ. ಮೊದಲ ಸಂಚಿಕೆಯಲ್ಲಿ ಐ ಪ್ರೊನೌನ್ ಉಪಯೋಗಿಸಿ ಪ್ರೆಸೆಂಟ್ ಟೆನ್ಸ್ನ ಎಲ್ಲ ಸಬ್ಟೆನ್ಸಸ್ಗಳನ್ನು ಹೇಗೆ ಮಾಡಬಹುದು ಎನ್ನುವುದನ್ನು ಮನದಟ್ಟಾಗುವಂತೆ ಕಲಿತಿದ್ದೀರಿ. ಈಗ ಬೇರೆ ಬೇರೆ ಪರ್ಸನಲ್ ಪ್ರೊನೌನ್ಗಳ ಜೊತೆಗೆ ಪ್ರೆಸೆಂಟ್ ಟೆನ್ಸ್ ಸಬ್ಟೆನ್ಸಸ್ಗಳನ್ನು ಹೇಗೆ ಮಾಡಬಹುದು ಎನ್ನುವುದನ್ನು ನೋಡೋಣ. ನಿಮಗೆ ಉತ್ತರಿಸಲು ಸಾಧ್ಯವಾಗುವುದಾದರೆ ವಿಡಿಯೋವನ್ನು ಪಾಸ್ ಮಾಡಿ ನಿಮ್ಮ ಉತ್ತರಕ್ಕೆ ಹೋಲಿಸಿ ನೋಡಿ. ಐ ಟೇಕ್, ಐ ಆಮ್ ಟೇಕಿಂಗ್, ಐ ಹ್ಯಾವ್ ಟೇಕನ್, ಐ ಹ್ಯಾವ್ ಬೀನ್ ಟೇಕಿಂಗ್. ಐ ಬದಲಿಗೆ ವಿ ಪ್ರೊನೌನ್ ಅನ್ನು ತೆಗೆದುಕೊಂಡ್ರೆ ವಿ ಟೇಕ್, ವಿ ಆರ್ ಟೇಕಿಂಗ್, ವಿ ಹ್ಯಾವ್ ಟೇಕನ್, ವಿ ಹ್ಯಾವ್ ಬೀನ್ ಟೇಕಿಂಗ್. ಯು ಪ್ರೊನೌನ್ ಜೊತೆಗೆ ಸಬ್ಟೆನ್ಸಸ್ಗಳನ್ನು ಹೇಳ್ತೀರಾ. ಯು ಟೇಕ್, ಯು ಆರ್ ಟೇಕಿಂಗ್, ಯು ಹ್ಯಾವ್ ಟೇಕನ್, ಯು ಹ್ಯಾವ್ ಬೀನ್ ಟೇಕಿಂಗ್. ಹಿ ಪ್ರೊನೌನ್ ಜೊತೆಗೆ ಏನಾಗಬಹುದು? ಹಿ ಟೇಕ್ಸ್, ಹಿ ಈಸ್ ಟೇಕಿಂಗ್, ಹಿ ಹ್ಯಾಸ್ ಟೇಕನ್, ಹಿ ಹ್ಯಾಸ್ ಬೀನ್ ಟೇಕಿಂಗ್. ಸಿ ಪ್ರೊನೌನ್ ಯೂಸ್ ಮಾಡಿ ಸಬ್ಟೆನ್ಸಸ್ಗಳನ್ನು ಹೇಳಿ ನೋಡೋಣ. She takes, she is taking, she has taken, she has been taking. ಹಾಗೆ ಇಟ್ ಪ್ರೊನೌನ್ ಜೊತೆಗೆ ಟೆನ್ಸಸ್ ಮಾಡಿ. It takes, it is taking, it has taken, it has been taking. ಅಂತಿಮವಾಗಿ ದೇ ಪ್ರೊನೌನ್ ಜೊತೆಗೆ ಈ ಪ್ರೆಸೆಂಟ್ ಟೆನ್ಸ್ ಸಬ್ಟೆನ್ಸಸ್ಗಳನ್ನು ಮಾಡಿ. ದೇ ಟೇಕ್, ದೇ ಆರ್ ಟೇಕಿಂಗ್, ದೇ ಹ್ಯಾವ್ ಟೇಕನ್, ದೇ ಹ್ಯಾವ್ ಬೀನ್ ಟೇಕಿಂಗ್. ಇದೇ ರೀತಿ ಇವೆಲ್ಲ ಪ್ರೊನೌನ್ಗಳ ಜೊತೆಗೆ ಬೇರೆ ಬೇರೆ ಕ್ರಿಯಾಪದಗಳನ್ನು ಉಪಯೋಗಿಸಿಕೊಂಡು ನೀವು ಟೆನ್ಸಸ್ಗಳನ್ನು ಪ್ರಾಕ್ಟೀಸ್ ಮಾಡುತ್ತೀರಲ್ಲ. ಆಲ್ ರೈಟ್ ಫ್ರೆಂಡ್ಸ್, ಇಲ್ಲಿಯವರೆಗೆ ನಾವು ಗಮನಿಸಿದ ಸಹಾಯಕ ಕ್ರಿಯಾಪದಗಳೆಂದರೆ ಆಮ್, ಈಸ್, ಆರ್ ಮತ್ತು ಹ್ಯಾವ್. ಆಮ್, ಈಸ್, ಆರ್ಗಳು ಬಿ ವರ್ಬ್ನ V1 ಫಾರ್ಮ್ಸ್. ಹ್ಯಾವ್ ಕೂಡ V1 ಫಾರ್ಮ್ನಲ್ಲೇ ಇದೆ. ಈಗ ಆಮ್, ಈಸ್, ಆರ್ ಮತ್ತು ಹ್ಯಾವ್ ಇವುಗಳ V2 ಮತ್ತು V3ಗಳನ್ನು ಹೇಳುವಿರಾ? ಇವುಗಳ V1, V2, V3 ಫಾರ್ಮ್ಗಳು ಈ ರೀತಿಯಾಗಿವೆ. ಆಮ್, ವಾಸ್, ಬೀನ್, ಈಸ್, ವಾಸ್, ಬೀನ್, ಆರ್, ವೇರ್, ಬೀನ್, ಹ್ಯಾವ್, ಹ್ಯಾಡ್, ಹ್ಯಾಡ್. ಗಮನಿಸಿ, ಯಾವುದೇ ಒಂದು ವಾಕ್ಯ ಮಾಡ ಬಯಸುವಿರಾದರೆ ಅಲ್ಲಿ ವರ್ಬನ್ನು ಉಪಯೋಗಿಸಲೇಬೇಕು. ವರ್ಬ್ ಅಂದರೆ ನಾನು ಹೇಳುವುದು ಸಜೀವ ಕ್ರಿಯಾಪದ. ಉದಾಹರಣೆಗೆ ಟೇಕ್, ಟುಕ್, ಟೇಕನ್ಗಳಲ್ಲಿಯ V1, V2, V3 ಮೂರೂ ಪದಗಳು ವರ್ಬ್ಸ್ಗಳಲ್ಲ. V1, V2 ಮಾತ್ರ ವರ್ಬ್ಸ್, ಅಂದರೆ ಆಕ್ಟಿವ್ ವರ್ಬ್ಸ್. V3 ಫಾರ್ಮ್ ಆಗಲಿ ಅಥವಾ V1ಗೆ ING ಸೇರಿಸಿದಾಗ ಆಗುವ ಯಾವುದೇ ಪದವಾಗಲಿ ನಿಜವಾದ ಕ್ರಿಯಾಪದ ಆಗುವುದಿಲ್ಲ. ಟೇಕ್, ಟುಕ್, ಟೇಕನ್ ಮತ್ತು ಟೇಕಿಂಗ್ ಇವುಗಳಲ್ಲಿ ಬರೀ ಟೇಕನ್ ಅಥವಾ ಟೇಕಿಂಗ್ ಮಾತ್ರ ಉಪಯೋಗಿಸಿ ಸೆಂಟೆನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಏಕೆಂದರೆ ಅವುಗಳು ಆಕ್ಟಿವ್ ಕ್ರಿಯಾಪದಗಳಲ್ಲ. ಇಂಥವುಗಳನ್ನು ಉಪಯೋಗಿಸಿ ಒಂದು ವಾಕ್ಯ ಮಾಡ ಬಯಸುವಿರಾದರೆ ನಾವು ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಲೇಬೇಕಾಗುತ್ತದೆ. ನಾನು ಈವರೆಗೆ ವಿವರಿಸಿದ ಸಾರಾಂಶ ಇಷ್ಟೇ. ಒಂದು ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಮಾಡಬೇಕಾದ್ರೆ ನಾವು ಉಪಯೋಗಿಸುವ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಯಾವುದಾದರೂ ಸರಿ, ಅದು V1 ಫಾರ್ಮ್ದಲ್ಲಿ ಮಾತ್ರ ಇರಬೇಕಾಗುತ್ತದೆ.
ಐ ಟೇಕ್ನಲ್ಲಿ ವರ್ಬ್ ಟೇಕ್ ಏನಿದೆ ಇದು V1 ಫಾರ್ಮ್ದಲ್ಲಿದೆ. ಐ ಆಮ್ ಟೇಕಿಂಗ್ದಲ್ಲಿ ಆಮ್ ಕೂಡ V1 ಫಾರ್ಮ್ದಲ್ಲಿದೆ. ಐ ಹ್ಯಾವ್ ಟೇಕನ್ ಅಥವಾ ಐ ಹ್ಯಾವ್ ಬೀನ್ ಟೇಕಿಂಗ್ದಲ್ಲಿ ಕೂಡ ಹ್ಯಾವ್ V1 ಫಾರ್ಮ್ನಲ್ಲೇ ಇದೆ. ನಮಗೆ ಪ್ರೆಸೆಂಟ್ ಟೆನ್ಸ್ ಮತ್ತು ಅದರ ಸಬ್ಟೆನ್ಸಸ್ಗಳನ್ನು ಮಾಡಲು ಈಗ ಬರುತ್ತದೆ. ಈ ಪ್ರೆಸೆಂಟ್ ಟೆನ್ಸನ್ನೇ ಪಾಸ್ಟ್ ಟೆನ್ಸನ್ನಾಗಿ ಮಾಡುವುದು ಬಲು ಸುಲಭದ ಕೆಲಸ. ಪ್ರೆಸೆಂಟ್ ಟೆನ್ಸ್ನಲ್ಲಿರುವ ಕ್ರಿಯಾಪದವನ್ನು V2 ಫಾರ್ಮ್ಗೆ ಪರಿವರ್ತಿಸಿದರೆ ಪಾಸ್ಟ್ ಟೆನ್ಸ್ ರೆಡಿ. ಎಷ್ಟು ಸಿಂಪಲ್ ಅಲ್ಲವೇ? ಟೇಕನ್ನು ಪಾಸ್ಟ್ ಮಾಡಿದರೆ ಅಂದರೆ V2 ಮಾಡಿದರೆ ಟುಕ್ ಆಗುತ್ತದೆ. ಆಮ್ ಅನ್ನು V2 ಮಾಡಿದರೆ ವಾಸ್ ಆಗುತ್ತದೆ. ಹ್ಯಾವ್ ಅನ್ನು V2 ಮಾಡಿದರೆ ಹ್ಯಾಡ್ ಆಗುತ್ತದೆ. ಹಾಗಾದರೆ ಪ್ರೆಸೆಂಟ್ ಟೆನ್ಸನ್ನು ಪಾಸ್ಟ್ ಟೆನ್ಸನ್ನಾಗಿ ಮಾಡೋದು ಈಗ ನಿಮಗೆ ಅರ್ಥ ಆಯಿತು. ಹಾಗೆಯೇ ಪ್ರೆಸೆಂಟ್ ಟೆನ್ಸನ್ನು ಫ್ಯೂಚರ್ ಟೆನ್ಸನ್ನಾಗಿ ಮಾಡುವುದು ತುಂಬ ಸುಲಭದ ಕೆಲಸ. ಪ್ರೆಸೆಂಟ್ ಟೆನ್ಸ್ನಲ್ಲಿಯ ಸಜೀವ ವರ್ಬ್ ಹಿಂದೆ ಅಂದರೆ ಆಕ್ಟಿವ್ ವರ್ಬ್ ಹಿಂದೆ ವಿಲ್ ಅನ್ನು ಸೇರಿಸಿದರೆ ಸಾಕು, ಅದು ಫ್ಯೂಚರ್ ಟೆನ್ಸ್ ಆಗಿಬಿಡುತ್ತದೆ. ಐ ಆಮ್ ಟೇಕಿಂಗ್ನಲ್ಲಿ ಆಮ್ ಹೆಲ್ಪಿಂಗ್ ವರ್ಬ್ ಬಿ ವರ್ಬ್ನ ಒಂದು ಫಾರ್ಮ್ ಆಗಿರೋದ್ರಿಂದ ಫ್ಯೂಚರ್ ಟೆನ್ಸ್ನಲ್ಲಿ ವಿಲ್ ಬಂದಿರೋದ್ರಿಂದ ಅದು ತನ್ನ ಮೂಲ ರೂಪವನ್ನು ಉಳಿಸಿಕೊಂಡು ಇಲ್ಲಿ ಐ ವಿಲ್ ಬಿ ಟೇಕಿಂಗ್ ಆಗುತ್ತದೆ. ಪ್ರೆಸೆಂಟ್ ಟೆನ್ಸನ್ನು ಪಾಸ್ಟ್ ಟೆನ್ಸನ್ನಾಗಿ ಮಾಡ ಬಯಸುವಿರಾದರೆ ಅಲ್ಲಿರುವ ಆಕ್ಟಿವ್ ವರ್ಬ್ ಅಂದರೆ ಸಜೀವ ಕ್ರಿಯಾಪದದ V2 ಫಾರ್ಮನ್ನು ಮಾತ್ರ ಬಳಸಬೇಕು. ಪ್ರೆಸೆಂಟ್ ಟೆನ್ಸನ್ನು ಫ್ಯೂಚರ್ ಟೆನ್ಸ್ ಮಾಡುವುದಾದರೆ ಆ ಸಜೀವ ಕ್ರಿಯಾಪದದ ಹಿಂದೆ ವಿಲ್ ಅನ್ನು ಬಳಸಿದರೆ ಸಾಕು, ಅದು ಫ್ಯೂಚರ್ ಟೆನ್ಸ್ ಆಗಿಬಿಡುತ್ತದೆ. ಡಿಯರ್ ಫ್ರೆಂಡ್ಸ್, ಈಗ ಪ್ರಾಕ್ಟಿಕಲ್ ಶುರು. ಈಗ ನಾನು ಕೇವಲ ಸಿಂಪಲ್ ಪ್ರೆಸೆಂಟ್ನಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಐ ಡ್ರಿಂಕ್. ನೀವೇನು ಮಾಡಬೇಕು ಅಂದರೆ ನೀವು ಪಾಸ್ ಮಾಡಿ ಪ್ರಯತ್ನಿಸಿ ನಂತರ ಪಾಸನ್ನು ತೆಗೆದು ನಿಮ್ಮ ಉತ್ತರವನ್ನು ತಾಳೆ ಮಾಡಿ ನೋಡಬಹುದು. ಐ ಡ್ರಿಂಕ್, ಐ ಆಮ್ ಡ್ರಿಂಕಿಂಗ್, ಐ ಹ್ಯಾವ್ ಡ್ರಂಕ್, ಐ ಹ್ಯಾವ್ ಬೀನ್ ಡ್ರಿಂಕಿಂಗ್. ಐ ಡ್ರ್ಯಾಂಕ್, ಐ ವಾಸ್ ಡ್ರಿಂಕಿಂಗ್, ಐ ಹ್ಯಾಡ್ ಡ್ರಂಕ್, I had been drinking. I will drink, I will be drinking, I will have drunk, I will have been drinking. ಈ ಥರ ನೀವು ಮುಂದೆ ಬರುವ ಕ್ರಿಯಾಪದಗಳ ಉದಾಹರಣೆಗಳನ್ನು ಹೇಳಬೇಕು. ನೆನಪಿಡಿ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. I give. I give, I am giving, I have given, I have been giving. I gave, I was giving, I had given, I had been giving. I will give, I will be giving, I will have given, I will have been giving. I speak. I speak, I am speaking, I have spoken, I have been speaking, I spoke, I was speaking, I had spoken, I had been speaking, I will speak, I will be speaking, I will have spoken, I will have been speaking. I write. I write, I am writing, I have written, I have been writing. I wrote, I was writing, I had written, I had been writing. I will write, I will be writing, I will have written, I will have been writing. I drive. I drive, I am driving, I have driven, I have been driving. I drove, I was driving, I had driven, I had been driving. I will drive, I will be driving, I will have driven,
ಐ ವಿಲ್ ಹ್ಯಾವ್ ಬೀನ್ ಡ್ರೈವಿಂಗ್. ಸೊ ಫ್ರೆಂಡ್ಸ್, ಇರುವ 3 ಟೆನ್ಸ್ಗಳನ್ನು ನೀವು ಬಲು ಸುಲಭದ ರೀತಿಯಲ್ಲಿ ಕಲಿತಿರುವಿರೆಂದು ಭಾವಿಸಿದ್ದೇನೆ. ಇಲ್ಲಿಯವರೆಗೂ ವಿವರಿಸಿದ ಮಾದರಿಯಲ್ಲೇ ನೀವು ಸ್ವತಃ ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿ. ಕಾಮೆಂಟ್ ಸೆಕ್ಷನ್ ಅನ್ನು ಉಪಯೋಗಿಸಿ ನಿಮ್ಮ ಪ್ರಶ್ನೆ ಅಥವಾ ಅನಿಸಿಕೆಗಳನ್ನು ವ್ಯಕ್ತಗೊಳಿಸಿ. ಮುಂದಿನ ಸಂಚಿಕೆಗಾಗಿ ದಯವಿಟ್ಟು ನಿರೀಕ್ಷಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.